ಗೈಸ್, ಈ ವಿಡಿಯೋ ರೈತರಿಗೋಸ್ಕರ. ರೈತರು ಭತ್ತನ ಯಾವ ಥರ ಬೆಳೀತಾರೆ, ಅವ್ರಿಗೆ ಎಷ್ಟು ಶ್ರಮ ಇರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. 6 ತಿಂಗಳ ತನಕ ವೆಯ್ಟ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ ಗೈಸ್. ಕೊನೆವರೆಗೂ ನೋಡಿ. ಅನ್ನಪೂರ್ಣಂ ತದಾಪೂರ್ಣಂ ಶಂಕರ ಪ್ರಾಣವಲ್ಲಭೆ ನಡಿಗೆ ಬತ್ತಿಲ್ಲ ನೆಟ್ಗೆ. ಇವಾಗ ಭತ್ತ ಇರುತ್ತೀನಿ ಅನ್ಕೊ ಬೈತಾವ್ರೆ. ಇವ್ ನೋಡಪ್ಪ, ಇವ್ ಏನ್ ಭತ್ತ ಎರ್ಚನು, ನಾನು ಅದೇನು ಬೆಳೆ ಬೆಳೆದನು ಆ ಶ್ರೀರಾಮಚಂದ್ರನಿಗೆ ಗೊತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಎರ್ಚಿದ್ರೆ ನೀನು ಕರೆಕ್ಟಾಗಿ ಎರ್ಚಿಲ್ಲ ನೀನು. ಇರ್ ಸುಮ್ನಿರಿ, ಎಲ್ಲ ಬಿಚ್ಚಾಕ್ಬಿಟ್ಟು ಇರ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇರ್ ಸುಮ್ನಿರಿ, ಎಲ್ಲ ಬಿಚ್ಚಾಕ್ಬಿಟ್ಟು ಇರ್ತೀನಿ. ಅರ್ಮದ್ ಗಂಡು ನೋಡ, ಬೆತ್ ನಿಲ್ಸೋದು ಹಿಂಗೆ ಗುರು. ಇನ್ನೀನು ಅಂಡರ್ವೇರ್ ಬಿಚ್ಚಿ ಯಾರಿಗೆ ತೋರಿಸ್ತದೆ ಇಲ್ಲಿ ನೀ ನೋಡ್ಲಿ ಅಂತ. ನಾನ್ಯಾಕೆ ನೋಡ್ದೆ? ನೀನ್ ಇಷ್ಟ ಬಂದಾಗ ಇಡ್ತಿದ್ದೆ. ನಾ ತಿಂಡಿ ಇಟ್ಬಿಟ್ಟು ಹೋಯ್ತೀನಿ, ತಿಂಡಿ ಇಟ್ಬಿಟ್ಟು ನೀರು ತಿಂದ್ಬಿಟ್ಟು ಹೋಯ್ತಿದ್ದೆ. ಎಲ್ಲಕ್ಕೆ ಹಾಕ್ಮುನಾಗ ಹೋಯ್ತಾ ಅದೇನೋ ಅಂದಿ ಅಂತ. ಅಲ್ಲೇ ಬೇಡಕವ ಭಯ ಅಂತ ಕರೆದುತ್ತ ಗೋವಿಂದಣ್ಣ. ಆ ಗಂಡು ಕುಣಿತ ಬೇಡಕನ ಹೋಗು ಅಂದಿ ಅಂತ. ಗೈಸ್, ಈಗ ನಮ್ಮ ಬೊಮ್ಮೇಶ್ ಅಣ್ಣವರು ಆ ಕಡೆ ಕೇಳಿದವ್ರೆ. ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್, ಈ ವಿಡಿಯೋ ರೈತರಿಗೋಸ್ಕರ. ರೈತರು ಭತ್ತನ ಯಾವ ಥರ ಬೆಳೀತಾರೆ, ಅವ್ರಿಗೆ ಎಷ್ಟು ಶ್ರಮ ಇರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. 6 ತಿಂಗಳ ತನಕ ವೆಯ್ಟ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ ಗೈಸ್. ಕೊನೆವರೆಗೂ ನೋಡಿ. ನಮ್ಮ ಬೊಮ್ಮೇಶ್ ಅಣ್ಣವರು ಗದ್ದೆಯಲ್ಲಿ ಹಾಗೆ ಹೋಟ್ಲಾಗ್ತಾ ಇದ್ದಾರಂತೆ. ಅದು ಯಾವ ಥರ ಆಗ್ತಾರೆ ಅಂತ ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಹೋಗ್ತಾಯಿದ್ದೀನಿ ಈಗ. ಇನ್ನೂ ಗದ್ದೆ ಹತ್ರ ಹೋಗಿಲ್ಲ. ಬನ್ನಿ, ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಇಲ್ಲಿ ನಮ್ಮ ಬೊಮ್ಮೇಶ್ ಅಣ್ಣ ದರ್ಬೆ ಹುಲ್ಲೆ ನನ್ನ ಕೂದು ಇಡ್ತಾವನೆ ಮೇಕ್ಕೆ. ಎಲ್ಲಣ್ಣ ಹಾಗೆ ಹಾಕ್ತಾವನಿ ಅಂತಂದೆ. ಅಗೆಪತ್ತಿ ರೆಡಿ ಮಾಡಕ್ ಬಂದೀನಿ ಅಂದ್ಯಾ? ನಾನು ಹಾಗೇನೆ ಹಾಕ್ತಾವನೆ ಅನ್ಕೊಂಡಿ ನಾನು. ಈಗ ಹಂಗಾರೆ ಹಾಗೆ ಹಾಕಲ್ಲ ಈಗ. ಓ, ನಾನು ಮಾಡ್ತೀನಿ. ನೀನು ಹೇಳ್ಸ್ಕೊಳ್ಳ ನಾನು ವಿಡಿಯೋ ಮಾಡ್ದ. ಹಾಗೆ ಹಾಕೋದು ಯಾವಾಗ ಅಂತ ಕೇಳ್ತಿರೋದು ನಾನು. ಈಗ ಪಾತಿ ಮಾಡಿ ಬಿಟ್ಬಿಟ್ಟು 4 ದಿನಕ್ಕೆ ಹಾಗೆ ಹಾಕೋದ? ಏನೇನ ಕಳ್ತು? ಅದೇನೋ ಇದು ಅಣ್ಣ ಕಳಿಕೆ. ಅದನ್ನ ನೀನ್ ಮಾಡ್ಬೇಕು. ರೋಟ್ರಿ ವರ್ಸ್ ಮಾಡ್ಬೇಕರಿ ನೀನು. ನೀ ಬಲರಾಮ್ ಹಾಕ್ಸಿದೆ ನೀನು. ಅದೇ ಇಂಟೆ ಎಲ್ಲ ಕರ್ಗಿ ಎಲ್ಲ ಬಿಡುತ್ತೆ. ಎಲ್ಲನ ಒಂದ್ಸತಿ ಕಾಲಾಡಿದ್ರೆ ಒಂದು 3-4 ಸತಿ ಕಾಲಾಡ್ರೆ ಎಲ್ಲ ಕುಡ್ಬದಿ ಕುದ್ಕತ್ತೆ. ಅದಕ್ಕೂ ಭತ್ತ ಏರ್ಸಿದ್ರೆ ನೀಟಾಗಿ ಬರ್ತವೆ. ನೀನು ಅದು ಬಿಟ್ಬಿಟ್ಟು ಉತ್ತಿರುತ್ತಕ್ಕೂ ಭತ್ತ ಏರ್ಸಿ. ನಾನು ನೋಡಿರೋ ಪ್ರಕಾರ ನಮ್ಮ ದೋಸ್ತಿಗಳು ಎಲ್ಲ ಹಾಕೋದು ಹೆಂಗೆ, ನಂಜವರೆಲ್ಲ ರವಿ ನಂಜ ಎಲ್ಲ ಹೆಂಗೆ ಹಾಕ್ತಾರೆ ಅಂದರೆ, ಈಗ ರೋಟಿ ಹೊಡ್ಸಿರ್ತಾರಲ್ವಾ, ಅದರಲ್ಲಿ ದಪ್ಪ ಇಂಟೆ ಎಲ್ಲನೂ ಜಾಲಾಡ್ಕೊಂಡು ಎತ್ಕೊಬಿಡ್ತಾರೆ ಮೇಕ್ಕೆ. ಅದ್ರ ಮೇಲೆ ಭತ್ತನ ಎರ್ಚ್ಬಿಟ್ಟು ಮಣ್ಣು ಎಳ್ದು ಬಿಡ್ತಾರೆ. ನೀರು ತುಂಬ ಕಟ್ತಾರೆ. ಅದು ಬರಗೆ. ಹಾಂ, ನಾನು ನೋಡಿರೋದು ಆ ಥರ. ಕೆಸರಾಗೆಗೂ ಬರಗೆಗೂ ವ್ಯತ್ಯಾಸ ಇಲ್ವಾ? ನಾನು ನೋಡಿರೋದು ಒಂದೇ ಹಾಗೆ ಹಾಕೋದು. ವ್ಯತ್ಯಾಸ ಇಲ್ವೇ? ಒಂದೇ ಹಾಗೆ ಹಾಕೋದು ನಾನು ನೋಡಿರೋದು ಜಾಸ್ತಿ. ಈಗ ಡಬಲ್ ಆಗಿ ಹಾಕ್ತೀನಿ ನೋಡ್ಕೊ. ಸರಿ ಆಯ್ತು. ಬರಗೆ ಅದು, ಕೆಸರಾಗೆ ಇದು ನೋಡ್ಕೊ. ಯಾವ್ದು ಬರಗೆ? ಯಾವ್ದು ಇನ್ನೊಂದು ಗದ್ದೆಯಲ್ಲಿದ್ದು? ಇನ್ನೊಂದು ಗದ್ದೆ ಇಲ್ಲ. ನೀನ್ ಅದು ಮಾಡಿದೆಯಲ್ಲ, ನಂಜುಂತ ಮಾಡಿದೆಯಲ್ಲ. ಅರೆ ನೀ ಹಬ್ಬ ಮಾಡಿದೆಯಲ್ಲ, ನಂಜುಂತ ಮಾಡಿದೆಯಲ್ಲ. ನಂಜುಂದು ಬರಗೆ, ಇದು ಕೆಸರಾಗೆ. ಎರಡೂ ಹಾಕ್ಯಾ? ಎರಡೂ ಹಾಕಲ್ಲ, ಒಂದೇ ಹಾಕೋದು. ನಮ್ ತೇನೆ 70 ಎಕರೆ ಬಿದ್ದಿದ್ದ. ನಾನು ಬಡವ. ಅಯ್ಯಯ್ಯೋ, ನೀನ್ ಯಾರ ಮರೆ ಬಡವ ನಾನು. 10 ಕುಂಟೆ ಗದ್ದೆ ಮಡಿಕೊಂಡು ಇನ್ನೇನಪ್ಪ ಮಾಡವ. ನೋಡಿ 10 ಕುಂಟೆ ಗದ್ದೆ ಮಡಿಕೊಂಡು ಎಷ್ಟು ಕಷ್ಟ ಬೀಳ್ತಾವ ನೀನು. ಅನ್ನನೇ ಉಣ್ಣದು ಉಣ್ಣಲ್ಲ ನಾನು. ಅದಕ್ಕೆ ಎಷ್ಟು ಕಷ್ಟ ಬೀಳ್ತೇವೆ. ಗೈಸ್, ಬೊಂಬೆ ಸಣ್ಣ ಹಾಗೆ ಆಗ್ತಲ್ಲ, ಹಾಗೆ ಪತಿ ರೆಡಿ ಮಾಡ್ತಾ ಇದ್ದಾನಂತೆ. ನನಗೂ ಗೊತ್ತಿರಲಿಲ್ಲ. ನಾನು ಹಾಗೆ ಆಗ್ತಾವನೆ ಅಂತ ತಪ್ಪು ಮಾಹಿತಿ ತಿಳ್ಕೊಂಡಿದ್ದೆ. ಖಂಡಿತವಾಗ್ಲೂ ನಾನು ತಪ್ಪು ಮಾಹಿತಿನೇ ತಿಳ್ಕೊಂಡಿದ್ದು. ಈಗ ಏಕ ದರ್ಬೆ ಹುಲ್ ಕುಯ್ತಿದ್ದಿಲ್ಲ. ಗುರುಗಳಿಗಾರ ತಕೋ ಕೊಡ ಮರಿ ದರ್ಬೆ ಹುಲ್ಲ. ಅವ್ರಿಗೆ ನೀವು ಯಾವ ಹೋಮ ಮಾಡ್ತಿದ್ರು ಅಷ್ಟೊತ್ತು ಕಸಸಿ ಆಗಿರೋದು ಇನ್ನೂ ಚಿಗುರುತ್ತೆ. ಬಾ, ಚೆನ್ನಾಗಿರುತ್ತೆ ಕೊಡು. ನಡಿ, ಇದೇ ಕರ್ದಂಬರ್ದಮ್ ಕೂದ್ ಬಿಟ್ಬಿಟ್ಟಿದೆ. ಕುಯ್ಕೊಯ್ತೀನಿ. ಓ, ಹತ್ತಿದ ಇತ್ತ ಕುಯ್ಕ ಬಂದ ಈಗ. ಹೌದು.
ಕುಯ್ ಆಯ್ತು. ಅದು ತರಿಬೇಕು ಇದನ್ನು ತರಿಬೇಕು ಎದುರ್ತಾ ಇದೆ ಜೀವ. ಯಾಕೆ ಈ ಹುಳಗಳು ಹೋಗೋಕೆ ಯಾವ್ದಾದ್ರು ಔಷಧಿ ಇದ್ರೆ ಹೇಳಿ ಫ್ರೆಂಡ್ಸ್ ಅಂತ ಕಾಮೆಂಟ್. ಪೀರಿಯಡ್ ಅನ್ನೋ ಇಲ್ಲಾಂದ್ರೆ DDT ಪೌಡರ್ ತಂದು ಎರಚು ಹೋಯ್ತವೆ. ಅದು ಹಾಕು ಅಂತಂದ್ರು ಅದಕ್ಕೆ ಯಾಕೋ ಬೊಗ್ಗುಲ್ಲ ಇವು. ಯಾಕೆ ಬಗ್ಗುಲ್ಲ? ಇದು ಯಾವುದೇ ಕಾರಣಕ್ಕೂ ಬೊಗ್ಗುಲ್ಲ. ಪೀರಿಯಡ್ ಅನ್ನ ಹಾಕೋರು ಅವೇ ಓಡೋಯ್ತವೆ, ನೀವು ಹೋಗಲ್ವಾ? ಆಮ್ಗೂ ಹುಳುಗಳಿಗೂ ವ್ಯತ್ಯಾಸ ಇಲ್ವೇನೋ. ಸ್ಮೆಲ್ ಎಷ್ಟು ಬರುತ್ತೆ ಅಂತ ನೋಡಿದ್ಯಾ ಅದು ಪೀರಿಯಡ್ ನಾವು? ನಾನು ರೈತನ, ಮತ್ತೆ ನನಗೆ ಗೊತ್ತಾ? ಅದಕ್ಕೆ ಅಲ್ವಾ ಹೇಳ್ತಾ ಇರೋದು ನಿನಗೆ ಗೊತ್ತಿಲ್ಲದೆ ಇರೋದಕ್ಕೆ ಹೇಳ್ತಾ ಇರೋದು ನಾನು. ಮುಡಿದೆ ಪೀಡನ್ ಹಾಕುವಂಗೆ ಹೋಗಿದ್ದಿದ್ರೆ ನಾವು ಗದ್ಗೆಲ್ಲ ಪೀಡನ್ ಇಡಲ್ವೇನೋ, ತ್ವಾಡಗಳೆಲ್ಲ ಹೊಡಿತವೆ ಅಂತ. ಮಂತ್ಯಕ್ಕೂ ಹೋಗಿಲ್ಲ, ಅವು ತಿಟ್ಟನ ಮೇಕೆಲ್ಲ ಎರ್ತೀನಿ ಕಣೋ. ತ್ವಾಡಗಳೆಲ್ಲ ಬಿಲ ತೋಡವೆಲ್ಲ ಇದ್ರೆ ಎರ್ಚಿದ್ರೆ ನೀನು ಕರೆಕ್ಟಾಗಿ ಎರ್ಚಿಲ್ಲ ನೀನು. ಸುಮ್ನಿರು ಎಲ್ಲ ಬಿಚ್ಚಾಕ್ಬಿಟ್ಟು ಇರ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಸುಮ್ನಿರು ಎಲ್ಲ ಬಿಚ್ಚಾಕ್ಬಿಟ್ಟು ಇರ್ತೀನಿ. ಮಾತಾಡೀಗ, ಸುಮ್ಮಿರ್ ಮುದೆ ಅವ್ನು ಬೈಕ್ ಮಾತಾಡು. ನನ್ನಂಗೆ ಬೈನಾರ ಬಿಡೋಣ ನೀನು. ಹೆಂಗ್ ಸರಿ ಹೆಂಗ್ ಬೈತಾರೆ ನೀ ಹೆಂಗೆ ಬೈತಿದೆ ಅಂತ. ಏನ ಮುಚ್ಚೋದು? ಇದು ಯಾವ್ದಣ್ಣ ಇದು ಪಕ್ಷಿ? ನಕ್ಕಿ. ನೀನ್ ಇಷ್ಟ ಬಂದಾಗ ಇಡ್ತಿದ್ದೆ. ನಾ ತಿಂಡಿ ಇಟ್ಬಿಟ್ಟು ಹೋಯ್ತೀನಿ, ತಿಂಡಿ ಇಟ್ಬಿಟ್ಟು ನೀರು ತಿಂದ್ಬಿಟ್ಟು ಹೋಯ್ತಿದ್ದೆ. ಎಲ್ಲಕ್ಕೆ ಹಾಕ್ಮುನಾಗ ಹೋಯ್ತಾ ಅದೇನೋ ಅಂದಿ ಅಂತ. ಅಲ್ಲೇ ಬೇಡಕವ ಭಯ ಅಂತ ಕರೆದಿತ್ತು ಗೋವಿಂದಣ್ಣ. ಆ ಗಂಡು ಕುಣಿತ ಬೇಡಕನ ಹೋಗು ಅಂದಿ ಅಂತ. ಅಲ್ಲಿ ಬೋದ್ರು ತಾನು ಮಾಡಿದ್ದಲ್ಲ ಒಪ್ಪಾರ ಮಗರಿಗೆ. ಗೈಸ್ ಇಲ್ಲ ಈಗ ಹಾಗೆ ಪತ್ತಿ ಮಾಡ್ತವ್ರೆ. ಈ ಬೊಮ್ಮೆ ಸಣ್ಣ ನೋಡಿ ತಿಂತವನೆ. ಚೌರಿ ಸೊತ್ತೆ ಎಲ್ಲ ಕುಯ್ನಿಲ್ವಲ್ಲ. ಅರ್ಧ ಕೂದ್ಬಿಟ್ಟು ಬಂದ ಗೈಸ್ ಇಲ್ಲಿ ನೋಡಿ. ಅರ್ಧಂಬರ್ಧಂ ಕೂದ್ಬಿಟ್ಟು ಬಂದವ್ರೆ. ಇನ್ನರ್ಧಕ್ಕೆ ಹಿಂದಿಂದ ಹೋಗ್ಬೇಕು. ಜೋ ನೀ ಎಲ್ಲಿ ನೀರು ಬಿಟ್ಕೊಂಡ ಇಲ್ಲ ಇಲ್ಲೇ ಅಲೋ ಕಟ್ಟ ಹೊಡೆದೈತೆ. ಇಲ್ಲಿಂದ ಒಂದ್ ಅಣಿ ಮಾಡ್ಕೋವಲ್ಲ. ಹ್ಞೂ ಅಲ್ಲೊಂದ್ ಕಟ್ಟೆ ಹಾಕು, ಇಲ್ಲೊಂದ್ ಕಟ್ಟೆ ಹಾಕು. ನಿಂದು ನಿನಗ್ ನೀರು ಅಲ್ಲಿ, ನಂದು ನನಗ್ ನೀರು ಅಲ್ಲಿ. ನಿಂದು ಸವೇಸ ಸರಿ ಇಲ್ಲ. ಹ್ಞೂ ಇಲ್ಲರೆ ಎಲ್ಲಾನು ಬೆಂಡ್ಬಿಟ್ಟು ಲಾಸ್ಟ್ ಹಾಕು ಅತ್ತಾಗ ಮುದೆ. ಅಲ್ಲ ನಿಂದ ಹಾಕ್ತೀನಿ ಅಂತಾನಲ್ಲ. ಇದೇ ಕಣ ಪುಣೆ ಇತ್ತಾಗ ಎಳಿತದೆ ಅತ್ತಿಂದ. ಚಿಕ್ಕ ಮುಚ್ಕೊಂಡು ಅಟ್ಟಿಗೆ ಹೋಗ್ತಂತಾನೆ ಬಂದಿದ್ದಿದ್ರೆ ಅವ ಅಣ್ಣನ ಜೊತೆ ಮಾಡ್ಕೋಕಾಯ್ತಿರ್ನಿಲ್ವಾ? ಬದ್ದ ನೀರು ಹಾಕೊಂಡ್ರೆ ಎಲ್ಲ ಹಾಕೊಂಡು ಹೋಗು. ನಾನು ಗದ್ದೆ ನೀರು ಹಾಕತ್ತವ ಸುತ್ತ. ಅದೇನೋ ನಂಗೆ ಆಗ ಗದ್ದೆ ಮಾಡ್ತೀನಿ ಅಂತ ಸುತ್ತ ಕಟ್ಟೆ ಹಾಕಿದೆ ಇಲ್ಲ. ಯಾಕಪ್ಪ ಹಂಗೆ ಹಾಕೋದು ನೋಡಪ್ಪ. ನನ್ನ ಗದ್ದೆಗಳು ನೀರು ಹಾಕತ್ತವ. ಇನ್ನೊಂದ್ಸಿ ಆಗ ತುಳಿಲ್ಲ ನೀಟಾಗಿ. ಮಗ ನೋಡ್ಬಿಡಕ್ಕಲ್ಲ, ನೀರು ಹಾಯ್ಕತ್ತವೆ. ನೀನು ಹಿಂಗ ಅನ್ಕೊಂಡು ನೀನು ಸ್ವಾಮೀಜಿ ಕೆಲಸ ಮಾಡಬೇಡ. ಲೌಡಿ ಮಗನ್ ಕೊಡ್ತಾವನೆ ನೀಟಾಗಿ ಹಾಚ್ಕೋಗ್ದಂಗ. ನಮ್ಮ ಗಂಡಂದು ಗದ್ದೆ ಅಂತಿದೆ, ಹಿಂಗೆ ನೋಡ್ಕೋದು. ನಮ್ಮ ಒಂದು ಗಂಡಂದು ಗದ್ದೆ ಇದು. ನಾನು ಮಾಡ್ತಾರೆ ಮಾಡೋದ್ರೆ ನೀವಿನಿಂದ ಹೌದಾ ಹಿಡಿಯೋದು. ಗೈಸ್ ಈಗ ಒಟ್ಲು ಪಾತಿ ಎಲ್ಲ ಮಾಡಿ ಬೊಮ್ಮೆ ಸಣ್ಣವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ ನಮ್ಮ ಬೊಮ್ಮೆ ಸಣ್ಣ ಹೆಂಗೆ ತಲೆ ಮೇಲೆ ಹೊತ್ಕೊಂಡವನೇ ಪೈರು ಮೊಳಕೆ ಬಂದಿರೋದನ್ನ ನೋಡ್ರಿ. ಗೈಸ್ ಈಗ ನಾವು ಅವತ್ತು ಹೊಟ್ಲಾಕಕ್ಕೆ ರೆಡಿ ಮಾಡಿದ್ವಲ್ಲ ಕೆಸರು ಹೊಟ್ಲನ್ನ. ಈಗ ಬೊಮ್ಮೆ ಸಣ್ಣ ಅವತ್ತು ನಾನು ಹೋಗಿ ಭತ್ತ ತಂದ್ವಿ, ಅದನ್ನು ಉನಿ ಹಾಕೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನೋ ಕಾರಣಾಂತರಗಳಿಂದ. ಈಗ ಏನೇನೋ ಬರ್ಸ್ಬೇಡ ಸುಮ್ಮನೆ ನಡಿ. ಅಲ್ಲೇ ಕೂತಿದ್ದಿ
ಅವತ್ತು ಕೆಲಸ ಇರ್ನಿಲ್ವ, ಟೆನ್ಷನಲ್ಲಿ ಇದ್ವಾ ಇರ್ನಿಲ್ವ ಅವತ್ತು? ಹಾಂ ಮಂತ್ ನಡಿ ಬಾಯಿ ಮುಚ್ಕೊಂಡು ಸುಮ್ಮನೆ. ನೀ ಯಾಕೆ ಇಲ್ಲೇ ಇರೋದು ಹೇಳೆ ಬೊಮ್ಮೇಶಣ್ಣ. ಈಗ ನಾವು ಹೋಟ್ಲಾಕಕ್ಕೆ ಹೋಗ್ತಾಯಿದ್ದೀವಿ, ಬನ್ನಿ ನಮ್ಮ ಬೊಮ್ಮೇಶಣ್ಣ ಮತ್ತು ಗೋಮಿಯಣ್ಣವ್ರು ಯಾವ ಥರ ಹೋಟ್ಲಾಕ್ತಾರೆ ಅಂತ ತೋರಿಸ್ತೀನಿ. ನಾನು ತೆವ್ರಿ ಮೇಲೆ ನಿಂತ್ಕೊಂಡು ತೋರಿಸ್ತೀನಿ, ಕೆಳಕ್ಕೆ ಇಳಿಯಲ್ಲ. ಏಯ್ ಕಾಲು ಮುಣ್ಣಾಗಲ್ಲ ಅಣ್ಣ, ನೀರಾಯ್ತದೆ. ನಾವು ಕರೆಂಟ್ ಕೆಲಸ ಮಾಡೋರಲ್ವಾ, ಅಕಸ್ಮಾತ್ ಏನಾರು ಕೇಬಲ್ ಎಲ್ಲಾರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಅಯ್ಯೋ ಕುಳ್ಳು ಈಗ ಪುನಃ ಹೋಗ್ಬೇಕಾ? ಕುಳ್ಳು ಮರ್ಕೊಂಡಿದ್ದಾರೆ. ಬಾ ನಾನೇ ಹೋಯ್ತೀನಿ ಬಾ. ಹೋಗು ತಗೊಬ್ರಿಗೆ ಹೋಗಿ ನೋಡಿ ಈ ವ್ಯಕ್ತಿ ಬೊಮ್ಮೇಶಣ್ಣ ಅನ್ನೋ ವ್ಯಕ್ತಿ ಮನೆಯಿಂದ ಆಗಲಿ ಎಲ್ಲಿಂದರೇ ಆಗಲಿ ಏನಾರ ಮರ್ತ್ಕೊಂಡು ಬರ್ನಿಲ್ಲ ಅಂತ ಅಂದರೆ ಅವನಿಗೆ ಸಮಾಧಾನನೇ ಆಗೋಲ್ಲ. ಹಲೋ ಬೊಮ್ಮೇಶಣ್ಣ. ಗೈಸ್ ಕುಡ್ಲಂಗೆ ತಗೊಂಡೆ, ಈಗ ತಗೋಗೋನು ಕೊಡ್ಬೇಕು ಇದನ್ನ. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ. ಯಾಕೆ ಬಿಸಿಲು ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಕಣ್ಣಿಗೆ ಹೊಡಿತಾವೆ ಬಿಸಿಲು. ಈ ಬಿಸಿಲಲ್ಲಿ ಕುಂಡ್ಕೊಂಡ್ಬಿಟ್ಕೊಂಡು ಬಂದವನೇ ಇಲ್ಲಿ ಹಾಗೆ ಹೋಟ್ಲಿಗೆ ಹಾಗೆ ಪಾತಿಗೆ ಹೋಟ್ಲಿರ್ತೀನಿ ಅನ್ಕೊಂಡು ಬೆಳಿಗ್ಗೆ ಹೊತ್ತು, ಇಲ್ಲಾಂದರೆ ಇನ್ನೊಸಿ ಸೂರ್ಯ ಕೆಳಗೆ ಮುಳುಗಿದ್ಮೇಲೆ ಕರ್ಕೊಬರ್ನಿಲ್ಲ, ತಂಪಾದ್ಮೇಲೆ ಈ ಬಿಸಿಲಲ್ಲಿ ಕರ್ಕೊಬಂದಾನೆ. ಯಾರ ಯಾರ ಇನ್ನು ನೀನು ಅಂಡ್ರವೇರೆ ಬಿಚ್ಚಿ ಯಾರಿಗೆ ತೋರಿಸ್ತದೆ ಇಲ್ಲಿ ನೀ ನೋಡ್ಲಿ ಅಂತ. ನಾನ್ಯಾಕೆ ನೋಡ್ದೆ ಪಳು ನೀನು ಹೆಚ್ಚು ನೀರು ಹಾಯಿಸ್ಬಿಡ್ತಾನೆ, ಫೋನ್ ಮಾಡ್ಬಿಡು. ಯಾರ ಚಂದ್ರನಂಗ ಬರ್ತ ನನ್ನ ಮಗನಿಗೆ ಇಲ್ಲಾಂದ್ರೆ ಇವನು ಆಗೋದ ಹಾಕೋಬೇಕಾಗ್ತದೆ. ನೀರು ಕಂಟ್ರೋಲ್ ಮಾಡಿ ಈ ಅಣ್ಣ ಇಲ್ಲೇ ಹೊಸಿ ಮೊನ್ನೆ ಇದಕ್ಕೆ ತೆವರಿ ಮಾಡ್ದಂಗೆ ಮಾಡ್ಬಿಡೋಣ. ಇದ ಇನ್ನೊಸಿ ಮೊನ್ನೆ ತಾಕ್ಬಿಟ್ಟು ಗೈಸ್. ಈಗ ನಮ್ಮ ಬೊಮ್ಮೇಶಣ್ಣವರು ಆ ಕಡೆ ಕೇಳಿದವ್ರೆ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ಅದು ಗದ್ದೆ ಸರಿಯಾಗಿ ಆಗಿಲ್ಲ, ಕರೆಕ್ಟಾಗಿ ನೀರು ಹಾಯಿಸಿಲ್ಲ. ನನ್ನ ಜೊತೆ ಸುತ್ಕ ನಿಂತ್ಕೊಂಡಿವ. ಯಾರು ಬೈಬೇಕು ಹೇಳ್ರಪ್ಪ ನೀನು. ಹಂಗ ಕಾಲಾಡೋದು ಹಂಗ ಗೈಸ್. ಈ ಥರ ಮಟ್ಟ ಮಾಡೋಕ್ಕೆ ಇಲ್ಲಿಗೆ ಬೊಮ್ಮೇಶಣ್ಣ ಮನಸ್ಬಿಟ್ಟು ಉಳಿಸೋದಂತೆ. ಹಂಗಂತವನೆ ಮನಿಕಂದು ಉಳ್ತೀನಿ ನಾನು ಹಿಂಗೆ ಹಸ್ವಾಗಿ ಮಾಡೋಕ್ಕೆ ಅಂತ. ಅದೇನು ಮಾಡೇ ಬಣ್ಣ ನೋಡ್ತೀನಿ. ಇಲ್ದೇ ಇರೋದನ್ನೇ ಆಡ್ತಿದ್ಯಲ್ಲ ನೀನು, ಇಲ್ದೇ ಇರೋದನ್ನೇ. ಆಮುದಿ ಅದ್ರಂಗಿರೋದನ್ನೇ ತಂದದೆ. ಒಳಗೆಲ್ಲ ಜಡೆ ಅನ್ಕೊಂಡಿರವ. ನೀ ಬೆಳಿಗ್ಗೆ ಹಾಕೋದ್ಬಿಟ್ಟು ಹೇಗೆ ಮಾಡ್ತೀನಿ, ಈಗ ಆಗ್ತಾಯಿದ್ದಿಲ್ಲ ಯಾಕಣ? ಕಳ್ಸಕ್ಕೆ ಅಕೌಂಟಿಗೆ ಬೇಡವಾ ಫಸ್ಟು? ಫೋನ್ ಪೇ ಮಾಡಿಸೋಕ್ಕ ಮೊದಲಾಗಿ ಅಕೌಂಟ್ ಪೇ ಮಾಡಿಸ್ಕೊಬಿಟ್ಟು ನೀನು ಕಳ್ಸಿ ಮಾಡ್ಕೊಬಿಡ್ರಿ ಅಂತ ಹೇಳ್ತಾ ಇಲ್ವಾ? ಅನ್ನಪೂರ್ಣಂ ತದಾಪೂರ್ಣಂ ಸಂತರ ಪ್ರಾಣವಲ್ಲಭೆ. ಶಿವರಾಜನ ಮಗ ಬತ್ತೆ ಇರುತ್ತವನೇ ನೋಡ್ರಪ್ಪ ತಾಕು. ನೋಡ್ರಪ್ಪ ಇವನಿಗೆ ತೆವ್ರಿ ಮೇಲೆ ನಡಿಗೆ ಬತ್ತಿಲ್ಲ ನೆಟ್ಗೆ. ಇವಾಗ ಭತ್ತ ಇರುತ್ತೀನಿ ಅನ್ಕೊ ಬೈತಾವ್ರೆ. ಇವ್ ನೋಡಪ್ಪ ಇವ್ ಏನು ಭತ್ತ ಎರ್ಚನು, ನಾನು ಅದೇನು ಬೆಳೆ ಬೆಳೆದನು ಆ ಶ್ರೀರಾಮಚಂದ್ರನಿಗೆ ಗೊತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೋಡಿಲಿ ಈ ಥರ ನಳ್ಳಿ ಹೆಜ್ಜೆ ಹಾಕ್ತಾಗ ಹಾಕಮ್ಮ ನಿಜವಾಗ್ಲೂ ಭತ್ತ ಬೆಳೆದನಪ್ಪ. ಅಯ್ಯೋ ಕಥಕ್ಕಾರ ಮದ್ಗಂಡು ನೋಡ ಬೆತ್ ನಿಲ್ಸೋದು ಹಿಂಗೆ ಗುರು. ಗದ್ದಲಿ ಬೆತ್ ನಿಲ್ಸೋದು ಹಂಗೆ. ತೆಳ್ಳಗೆ ಹೋದ್ರು ಕರ್ಕೊಂಡ್ ಬಟ್ಲ ಹಾಕ್ಸ್ಬಿಟ್ಟಿಲ್ಲ, ಕೊನೆಗೂ ಬಟ್ಲ ಒಟ್ಟು ಹಾಕ್ಸ್ಬಿಟ್ಟಿಲ್ಲ.
ಚೆನ್ನಾಗಿ ಬರ್ದವಲ್ಲಿ ನಿಂಗೆ ಕಾಸಿಂ ಬರ್ಲು ಕಿತ್ತೋಯ್ತವೆ. ಗಾಡಿಗಳು ಯಾಕೆ ಹಿಂಗೆ ಬಂದು ಬಿತ್ಕೊ ಬತ್ತಾಗ್ತಾ ಇದ್ದಾವೆ. ಒಂದು ಊದ್ಕಂದ ಒಂದು 100,000. ಏ ಒಳು ಮೇಲೆ ಕಾಲ್ ಮಾಡಕ್ಬಿಡಕಂಬುದೇ. ಓ ಬಾಯಿ ಮುತ್ತೀನಿ ಬಾಯ. ಇವೆಲ್ಲ ಆರಂಭ ಮಾಡೋದಕ್ಕೆ ಭತ್ತ ಬೆಳೆಯೋರೆಲ್ಲ ಕಬ್ಬು ಬೆಳೀತಿರೋದು, ಅಕ್ಕಿ ರೇಟ್ ಜಾಸ್ತಿ ಆಗಿರೋದು. ಹಂಗಾರ ರೈತರಿಗೆ ಒಳ್ಳೇದಾಯ್ತು. ಇದಕ್ಕೆ ಹಿಂಗೆ ಉಲ್ಟಪಟ್ಟಿ ಹಿಡಿದಿದೆ. ನಾನು ಕರೆಕ್ಟಾಗಿ ಹಿಡಿತೇನೆ ಕಣಿ. ವಿಡಿಯೋ ಹಾಕೋಕ್ಕಾಗಲ್ಲ ಯೂಟ್ಯೂಬ್ಗೆ. ಅವ ಹಂಗೆ ಹಿಡಿದ್ರೆ ಮಾತ್ರ ಹಾಕೋಕ್ಕಾಗೋದು. ಅದಕ್ಕೆ ತಗೊಲ್ಲ ಅಲ್ಲಿ ಯೂಟ್ಯೂಬಲ್ಲಿ. ನಿನ್ಗೇನು ತಗೊಲ್ಲ ನಿನಗೆ. ಮುಂಚೋರ್ಗೆ ಇಟ್ಕೊಂಬಂಬದೇ ಎರುಗ್ ಗಿಡಂಬುದೇ ಎರುಗ್ಗ ಇನ್ನೂ ಅರಿದೇಕ್ಳಿಗೆ ಆರಂಭ ಕೊಟ್ರೆ ಒಳಗದ್ದ ಕೂದ್ ಮೆದಿ ಆಗ್ತಾವ. ಹಂಗಿಡ್ಬೇಕಲ್ವಾ ಹಂಗಿಡಿ. ಹ್ಞೂ ಏ ಗೋವಿಂದಣ್ಣ ನೋಡಿ ಎಲ್ಲಿ ಗಂಟೆ ಇಟ್ಟವನೆ. ನೀ ನೋಡು ಆ ಎಡ್ಜದಲ್ಲ ಎಡ್ಜ್ ಗಂಟ್ಲು ಇಡ್ಲಾ. ಏ ನಿನ್ ಕಾಲನ್ನ ಎಡ್ಜ್ ಗಂಟೆ ಇಡ್ಮಿದೆ. ಏನು ಆಗೋಲಕ್ಕ ನೀಡು ವೇಸ್ಟ್ ಎಲ್ಗಾದು. ಕಷ್ಟಪಟ್ಟು ದುಡ್ಡು ಕೊಟ್ಟು ತಂದಿದ್ದೆ ನೀನು. ಮಾಡೋದ್ನ ಅಂತ ನಾ ಮನಗಿನ ಹಾಳು ಮಾಡೋದಿಲ್ಲ. ಭತ್ತ ಬೆಳೆದ ಹೋದ್ರೆ ನೀನು ಹೆಡ್ತಿ ಮನೆಯವ್ರು ತಂದು ಕೊಡ್ಬೇಕಾಯ್ತೆ ಭತ್ತವ. ನನ್ನ ಹೆಂಡತಿ ಮನೆಯವ್ರು ಯಾಕೆ ತಂದ್ಕೊಟ್ರು ನಿನಗೆ? ಮದುವೆ ಆದಾಗಲೇ ಇನ್ಯಾರು ತಂದು ಕೊಟ್ಟರು? ಒಂದು ಹೆಣ್ಣು ನೋಡೋದ್ರೆ ನೋಡಕತ್ತೆ ನೀನು ಯಾವಾಗ ತಗೊಂಡು. ನೀನು ಈ ಥರ ಭತ್ತಕ್ಕೆ ಹೋಗ್ಬಂದ್ರೆ ಯಾರು ಏನು ಕೊಟ್ಟರು? ಆಫೀಸ್ಗಳಾಗಿ ಕನ್ನಡಕ್ಕೆ ಹಾಕೊಂಡು ಕಾರು ಸ್ಕೂಟ್ರ್ ಮೇಲೆ ಓಡಾಡಿದ್ರೆ ಯಾರು ಕೊಡ್ತಾರೆ. ನೋಡಪ್ಪ ಭತ್ತ ಇಡ್ತಿರುವಂಥ ಮಹಾನ್ ಭಾವ. ಒಂದು 4 ಮೂಟೆ ಭತ್ತ ಜಾಸ್ತಿ ಬಿಡ್ತಾವ ನಿನಗೆ. ಏನ್ ಚದ್ವು. ನಾನು ಕಾಲ ಹಾಕಿರುತ್ತೆ. ಇಮಲ್ವ ಇವ ಪತುರತ ಶಿರೋಮಣಿ ಅಪ್ಪ ದಾಮು ನಾ ಬುದ್ಕಂಡ್ ಮಟ್ಕು ಭೂಮಿಗೆ ತೋರಿ ಮಿಕಪ್ಪ. ನಾಟಿ ಹಾಕ್ಸಕ್ಕುವ ನಿಜವಾಗ್ಲೂ ಇಟ್ಕ ಬಜ ಮುಂದ್ಕ ದುಡ್ಡು ಬಂದಾಗ ನೋಡ್ತಿದ್ದೆ ತಾನೇ ನೀನು. ನಿಮ್ಗೆ ಗೊತ್ತಾಯ್ತದ ಆ ಕಡೆಗೆ ಹಾಕ್ಲ ಆ ಕಡೆಗೆ ಇಟ್ಟತ್ತಕ್ಕೆ ಇಡ್ಬೇಡ. ಬೈಲಿ ಈ ಎಡ್ಜು ನೋಡು ಒಯ್ದೇನ್ಲ ಕ್ಯಾ RTC ಪಾಣಿ ಇರೋರ್ಗ 2,000 ಆಗ್ತಾನಲ್ಲ ಅದ ಅವಾಗ ನೋಡ್ತಿದ್ದ ತಾನ. ಅದ ನೋಡ್ಬೋದು. ನೋಡ್ತಿದ್ದಲ್ಲ ಅವಾಗ ನಾಟಿ ಹಾಕ್ತಾರಲ್ಲ ಹಂಗೆ ಅದ್ರಲ್ಲ ಬಿಹಾರದವ್ರು ಹಾಕ್ತಾರ ಅವರೆಲ್ಲ ಹೆಂಗ್ಸ್ರ ಹಂಗಾರೆ ರೈತ ಅನ್ಕೊಂಡು. ನೆಕ್ಸ್ಟ್ ಸತಿ ಡ್ರಮ್ ನಾಟಿ ಹಾಕ್ಸ್ಮ. ನಿಮ್ ಬಾಯಿಗೆ ಇಟ್ಟಾಕೋರಿ ಏನೇನೋ ಮಾತಾಡ್ಬೇಡ. ಆಮೇಲೆ ಕಟ್ ಮಾಡ್ಬೇಕಾಯ್ತೆ. ಕಟ್ ಮಾಡ್ಲಿ ಅಂತ ಹಾಕ್ತಿರೋದು. ಅಣ್ಣ ಸುಮಾರಾಗಿ ಹಾಕಿದ್ದಾನೆ ಅಣ್ಣ. ಸಾಕು ಅಷ್ಟಿದ್ರೆ ರಮೇಶಣ್ಣ ದಯವಿಟ್ಟು ಬೈಕೋಬೇಡ. ಬೇಕಾದ್ರೆ ಬಂದು ಇನ್ನೊಂದು 4 ಪೈರ ಇಟ್ಕೊಬಿಡು. ನಿನ್ ಮೊಕ್ವೆ ಕಾಣ್ತಿಲ್ಲ ಹೋಗು ಈಗ. ನೀನು ಹೇಳ್ತಿಲ್ಲ ಸಾಮಾನು ತೆಗಿತಿದೆ ಇಲ್ಲಾರ ತಲೆ ಬಿಟ್ಬಿಡ್ತಿದೆ ಅಂತ. ಅದಕ್ಕೆ ಹಂಗೆ ತೆಗಿದ್ ನೀನು. ಆಯ್ತು ಈಗ ಎರ್ಚ್ ಮುಜೆ ಎಲ್ಲಿ ತಳಗೆರ್ಕಣ ಎಲ್ಲ ಎರ್ತಾದ್ಮೇಲೆ ಪುಣ್ಪುನ. ಇಲ್ಲಿ ನೋಡು ಗೋವಿಂದಣ್ಣ ಹೆಂಗೆ ಎರ್ತಿದನು. ಅಣ್ಣ ಇನ್ನೊಂದು ಪಿರ್ಸ್ಬೇಕಾ? ಬಾಬಾ ಸಾಕು ಬಾ ಈಗ. 1 week later. ಯಾಕ 1 week later. ಗೈಸ್ ಇವತ್ತು ನಮ್ಮ ಬೊಮ್ಮೇಶಣ್ಣವ್ರದ್ದು ನಾಟಿ ಐತೆ. ಅದಕ್ಕೆ ನಮ್ಮ ಬೊಮ್ಮೇಶಣ್ಣ ನಾಟಿ ಹಾಕ್ತಾರೆ. ಹೆಣ್ಣಾಳಿಗೆ ಗಂಡಾಳಿಗೆ ಎಲ್ರಿಗೂ ಇವತ್ತು ಮನೇಲಿ ಅಡುಗೆ ಮಾಡಿಸ್ಕೊಂಡು ತಗೊಬಂದವನೆ. ಬೋರ್ವೆಲಲ್ಲಿ ಅವರು ಕುಡಿಯಕ್ಕೆ ನೀರು ಹಿಡ್ಕೊಬರಕ್ಕೆ ಹೋಗೋರೆ. ಬನ್ನಿ ಹೋಗೋಣ ಈಗ ಗದ್ದೆ ಹತ್ರ. ಅಣ್ಣ ನಿಧಾನಕ್ಕೆ ಬಾ, ಅವ್ರಿನ ಕೆಳಗೆ ಕಳ್ಕೊಬಿಟ್ಟೆ. ಉಂಟಾಡ್ಕೊ ಬರ್ತಿದ್ದಿಲ್ಲ ಅದಕ್ಕೆ. ನಡಿ ನಡಿ ಈಗ ಇಟ್ಕೋಬೇಕಾ? ಅಯ್ಯೋ ನೀ ಟೀ ತಪ್ಪಲೆ ಎಲ್ಲ ನಿಡ್ದೆಯಾ? ಮತ್ತೆ ಈಗ ಚಪ್ಪಲಿ ಮೆಟ್ಕೊ ಬರ್ನಾ? ನಾನು ಇಟ್ಕೊಳ್ಳೋ ನೀನು ಇಟ್ಕೊಬ. ಇದು ನೀರು ನೀರು ಅನ್ನೋದು ಬಂತ ಕೊಡ್ಬೇಕಂತ ಮತ್ತೆ ಅವಾಗಲೇ ಬಂದು ಹಿಡ್ಕೊಂಡಿದ್ರೆ ರೈತರಿಲ್ವಾ? ನಿಂತೋದ್ರೆ ಏನು ಮಾಡಿ, ನೀ ಕರೆಂಟ್ ಹೊಂಟೋದ್ರೆ ಊರಿಗೆ ಹೋಗಿ ಹಿಡ್ಕಬಾ ಅಲ್ವಾಗೆ. ಊರೇನು ಒಂದು 300 ಕಿಲೋಮೀಟ್ರ್ ಇದ್ದ. ಇಲ್ಲಿಂದ 1 ಕಿಲೋಮೀಟ್ರ್ ಆದ್ರೆ ಊರು. ಹೋಗಿ ಹಿಡ್ಕಬಾ.
ಗಾಯ್ಸ್ ಇಲ್ಲಿ ತೇವ್ರ ಮೇಲೆ ಹೋಗೋಕ್ಕಾಗಲ್ಲ, ಗದ್ದೆ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹೆಂಗಸುಗಳೆಲ್ಲ ಈಗ ಪೈರು ಕಿತ್ಬಿಟ್ಟು ಹೋಗೋರೆ, ಅಲ್ಲಿ ಉತ್ಬಿಟ್ಟು ಅಲ್ವೇ ಹೊಡಿತಾವ್ರೆ. ಈಗ ಕಿತ್ತಿರೋ ಪೈರನ್ನ ತಗೊಂಡೋಗಿ ಗದ್ದೆ ಎಲ್ಲೆಲ್ಲಿಗೆ ಅವ್ರಿಗೆ ಹೆಂಗಸರುಗಳಿಗೆ ನೆಡಕ್ಕೆ ಪೈರು ಬೇಕು ಹಂಗೆ ಮಾರ್ಕ್ ಮಾಡಿ ಹಾಕ್ತವ್ರೆ. ನಮ್ಮ ಬೊಮ್ಮೆಸಣ ಈಗ ಹಿಡ್ಕೋಯ್ತಾನೆ ನೋಡ್ರಿ, ಧೀರ ವೀರ ಸೂರ ಬೊಮ್ಮೆಸಣ ಎಲ್ಲ ಬಿಟ್ಬಿಡ್ತಾನೆ 32 ಅಲ್ಲೂ ಹಂಗಂತ ಹಿಡ್ಕಿಯೇ. ಆಡ್ಕತ್ತಾನೆ ಏನ್ಬಿಟ್ಟು ಕಾಲಲ್ಲೆಲ್ಲ ವಸ್ತ್ರ ಹಿಡಿತಾನೆ. ಏನೋ ಯಾಕ ಹೇಳಿ. ಎಲ್ಲ ಬಿಟ್ಬಿಡ್ತಾನೆ 32 ಅಲ್ಲೂ. ನೀನು ಸುಂದ್ರ ಅಂತ ಎಣ್ಣೆ ಹಾಕ್ಲು ನಿನಗೆ ಲೈಕ್ ಕೊಡ್ತಕ್ಕ ನಡಿ. ಮೆಸಣ್ಣಂಗೆ ಯಾವ್ದೋ ಆಡ್ಬೇಕಂತೆ, ಚೆನ್ನಾಗಿರ್ ಕೂರ್ಸ್ಬೇಕಂತ ಕೇಳಿ. ಯಾವ್ದಾಡ ಮೆಸಣ ಸಾಕಾ, ಬೇರೆ ಯಾವ್ದೋ ಬೇಡವಾ? ಸುಮಾರಾಗಿ ಆಡ್ತಿದ್ದೆ ಕರಿ. ಆದ್ರೂ ಸುಮಾರಾಗಿ ಆಡ್ತೀನಿ ಖುಷಿಗೆ. ನೋಡಲ್ಲಿ ಯಾವ ಆಟ ಆಡ್ತಿದ್ರು, ಇದ್ದಾಗಿಲ್ಲ. ಈಗ ಬೈ ಹಾಗೆ ಈಗ ಹೊಡ್ಬಂದು ಆಡ್ತಾ ಇದೆ. ಈ ಎಮ್ಮೆಗೆ ಇದರಲ್ಲಿ ಬೊಮ್ಮೆಸಣ ಮಂಗಳೂರು ಸೈಡಲ್ಲಿ ಎಮ್ಮೆಗಳ ಬದಿ ಗದ್ದೆಲ್ಲ ಓಡಿಸ್ತಾರಲ್ಲ, ಹಂಗಾಯ್ತು ಅದೇ. ಸರಿ ಆಂಟಿ, ನೀವು ಪದಗಿದ ಆಡಕ್ಕಿಲ್ವಾ? ನಾಟಿ ಹೇಳ್ತಿದ್ರೆ ನಿನ್ ಹೇಳಕ್ ಸಿಕ್ಕಿಲ್ವ? ಬರೀ ಶಾಸ್ತ್ರ ಸಂಪ್ರದಾಯ ಎಲ್ಲ ಹೇಳ್ತಿದ್ದೆ ನೀನು. ಇಲ್ಲಿ ಹಾಕ್ಬೇಕಾದ್ರೆ ಪೂರ್ತಿ ಹೇಳ್ಬೇಕು ತಾನೆ. ಅಲ್ಲಿ ಹೇಳಿದ್ರು ಬರ್ಬೇಕಾದ್ರೆ ಒಂದು ಕೂಲ್ ಡ್ರಿಂಕ್ಸ್ ಎತ್ಕೊ ಬರೋನಿ, ತಣ್ಣಗೆ ಹಾಕೋದು. ಹಾಂ, ಮುಂದೊಂದು ದಿನ ಈಗ ನಮ್ಮೂರು ಐನೂರು ಎಲ್ಲ ಇದಾದ್ಮೇಲೆ ನೆಕ್ಸ್ಟು ಬೊಮ್ಮೆ ಸಣ್ಣ ಶಾಸ್ತ್ರ ಹೇಳೋದೇನು ನಮ್ಮೂರಲ್ಲಿ ಇನ್ಯಾರು ಇದ್ದಾರೆ ಶಾಸ್ತ್ರ ಹೇಳೋರು? ಹಾಂ ಇಲ್ಲ, ಯುಗಾದಿ ಕಳಿ ಗಂಟೆ ಬರ್ಬೇಡ್ರಿ ಆಂಟಿ. ಯುಗಾದಿ ಕಳಿ ಗಂಟೆ ಬೊಮ್ಮೆ ಸಣ್ಣ ಅಂತ ಶಾಸ್ತ್ರ ಕೇಳ್ಬೇಡ್ರಿ. ಹೊಸ ಪಂಚಾಂಗ ಬರ್ಬೇಕಲ್ಲ. ಹಾಂ, ಯಾಕಮ್ಮ ಕೂತವನಿ ವಿಡಿಯೋ ಮಾಡಕ್ ಬಂದವನಿ. ಎಷ್ಟು ಮೂಟೆ ಬೀಳ್ತಿತ್ತು ವರ್ಷ ಒಂದು 15 ಮೂಟೆ ಬೀಳ್ತಿತ್ತು. ಈ ವರ್ಷ 9 ಮೂಟೆ ಬಿದ್ದಿದೆ. ಯಾಕೆ ನಾನು ಒಟ್ಲು ಹಾಕಿನಿ ಅಂತನಾ? ನೀನು ಒಟ್ಲು ಹಾಕೋ ನಿನಗೆ ನೀನು ಯಾಕೆ ಏನು ಸಮಸ್ಯೆ? ನಮಗೆ ಬೆಳೆ ಇದು ಬಿತ್ತನೆ ಮಿಸ್ಟೇಕ್ ಆಗಿತ್ತು ಅಥವಾ
ವಾತಾವರಣ ಮಿಸ್ಟೇಕ್ ಆಗಿದ್ದು, ಅದು ನನಗೆ ಗೊತ್ತಿಲ್ಲ ದೊರೆ. ಒಟ್ಟಲ್ಲಿ ಈ ಸತಿ ನಾನು ಒಬ್ಬಂದೇ ಇಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರೋ ಗದ್ದೆಗಳದು ಎಲ್ಲ ಈ ಥರ ರೋಗ ಬಂದು ಕೂತದೆ. ಇದೆ ಆ ರೋಗಕ್ಕೇನು ಪರಿಹಾರ ಇಲ್ವಾ? ಔಷಧಿ ಬಡಿದ್ರಿ ಜಾಸ್ತಿ ಆಯ್ತದ, ಏನು ಹೇಳಮ್ಮ. ಹಂಗಾರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಎಫೆಕ್ಟೇ ಇದು. ಎಫೆಕ್ಟ್ ಗಂಡು ಬಿತ್ತನೇನು ಸರಿಯಾಗಿ ಕೊಡಿಸಿಲ್ಲ ಓರಿಯ, ಅದಕ್ಕೆ ಹಿಂಗೆಲ್ಲ ರೋಗ ಹಿಡಿದ್ಬಿಟ್ಟದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಗಂಡು ಬಿತ್ತನೇನು ಸರಿಯಾಗಿ ಕೊಡಿಸಿಲ್ಲ ಓರಿಯ, ಅದಕ್ಕೆ ಹಿಂಗೆಲ್ಲ ರೋಗ ಹಿಡಿದ್ಬಿಟ್ಟದೆ. ನಮ್ಮ ಬೊಮ್ಮೇಶನ ನನಗೆ ಹೇಳ್ದೇ ಭತ್ತ ಕುಯ್ಸ್ಬಿಟ್ಟವ್ರು ಈ ಸಲ. ಅದನ್ನು ವೀಡಿಯೋ ಮಾಡಬೇಕಾಗಿತ್ತು ಕುಯ್ಸೋದನ್ನ. ನನಗೆ ಹೇಳ್ದೇ ಬೊಮ್ಮೇಶನ ಕುಯ್ಸ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ಅವರು ಭತ್ತ ತೂರ್ತಾ ಇದ್ರಂತೆ. ಟೀ ತೊಗೊಂಡಪ್ಪ ಅಂತ ಅಂದರು, ತೊಗೊಂಡೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಿ. ಇಲ್ಲಿ ಗದ್ದೆ ಮೇಲೆ ದೇವ್ರಿಗೆ ಮೇಲೆ ನಡ್ಕೊಂಡು ಹೋಗ್ಬೇಕಾಗದು ಜಾರುತ್ತೆ. ಈ ಬೊಮ್ಮೇಶಣ ಭತ್ತ ತೂರಕ್ಕೆ ಹೆಂಗಸ್ರು ಕಾಸು ಕೊಡ್ಬೇಕಾಯ್ತು ಅಂದ್ಬಿಟ್ಟು ತಾನೇ ತೂರ್ತವನೆ ಗೈಸ್. ನೋಡಿ ಎಂಥ ಬುದ್ಧಿವಂತ. ಹೆಂಗಸ್ರು ಕಾಸು ಕೊಡ್ಬೇಕಾಯ್ತೆ ಭತ್ತ ತೂರಕ್ಕೆ ಅಂದ್ಬಿಟ್ಟು ತಾನೇ ತೂರೋದು. ಹಾಂ, ತೂರು ಹಿಡಿತೀನಿ ಕಣಿ, ಮಾಡು ತೂರು ನೀನು. ಕಾಸು ಕೊಡ್ಬೇಕಾಯ್ತು ಅಂದ್ಬಿಟ್ಟು ಓ ಅಲ್ಲಿ ಬಿಟ್ಬಿಡ್ತಾನೆ. 37 ಅಲ್ವೇ ಪದಾಡು ನಿಂಗೆ ಗೊತ್ತಲ್ಲ ಆಡು. ಏಯ್ ಸೀತಾರನ್ನು ಕರ್ಕೊಂಡ್ಬೇಕಾಯ್ತು ಜೊತೆಲಿ. ಶ್ರೀಧರ ಬರೋಲ್ಲ, ಬೋಳಿ ಮಗನ ಮೊದಲು ಕೇಳಿಲ್ಲ, ಆಮೇಲೆ ಇದು ಕೇಳಿಲ್ಲ, ಯಾಕೆ ನೆರ್ವಿಗೆ ಹೇಳಲಿಲ್ಲ ನನಗೆ, ಆಮೇಲೆ ಶಾಸ್ತ್ರಕ್ಕೂ ಕರೀನಿಲ್ಲ ನನ್ನ. ಆಮೇಲೆ ಎಲ್ಲ ತಗೋ ಕರ್ಕೊಯ್ತಾನೆ ನಿನ್ನ, ನೀ ಕರಿಬೇಕಾನೆ ನೀನು. ಕರಿಬೇಕಾಗಿತ್ತು, ಮಾರ್ತ್ಕೊಬಿಟ್ಟು ನಾ ಎಲ್ಲೋ ಓಡಾಟ ನೀನೇ ನೋಡ್ತೇವೆ. ಓ ನಾನು ಕರಿತಿರ್ನಿಲ್ಲ, ಜೊತೆಲಿ ಇರ್ಲಿಲ್ಲ ಅಂದ್ರೆ. ಕಾರ್ ತಗೊಬರ್ಲಿಲ್ಲ ಅಂದ್ರೆ ನಾನು ಕರಿತಾನೆ ಇರಲಿಲ್ಲ ಅನ್ಸುತ್ತೆ ನೀನು. ನಿಜ ಗೈಸ್, ನಾನು ಕಾರ್ ತಗೊಂಡಿನ ಡ್ರೈವರಾಗಿ ಹೋಗ್ಲಿಲ್ಲ ಅಂದಿದ್ರೆ ಇವ್ ನಾನು ಕರಿತಿರ್ಲಿಲ್ಲ. ಕರಿತಿರ್ಲಿಲ್ಲ, ನಿಮ್ಮ ಶಾಂತಿ ಮಂಗ ಅಲ್ವಾ ನನಗೆ, ಮತ್ತೆ ಕರಿತಿರ್ಲಿಲ್ಲ. ನಟ್ಟು ಬಂದಿದ್ಯಾ? ಹತ್ತೊಳಿಲೊಬ್ಬ ಅವಳ ಶಾಂತಿ, ನೀನೊಬ್ಬ ಆಗು. ತೂರು ಬಾ, ಟೀ ತಣ್ಣಗಾಯ್ತೆ ಕುಡ್ಕ ಬಾ. ನೋಡು ಗೋಮಿಯಣ್ಣ ಹೇಳ್ದೆ ಈಗ. ಏಯ್ ಚೆನ್ನಾಗದಕ್ಕಲ್ಲ ಭತ್ತ, ನೋಡು ಅವರೇ ಕಾಯಿ ಇದ್ದಂಗೆ ಅದೇ ಚೆನ್ನಾಗದೆ ಭತ್ತ. ಹಂಗೆ ಹಿಡ್ಕೊ, ಎಷ್ಟು ಹಿಡ್ಕೊಂಬರಿ ಹಂಗೆ. ಗೈಸ್ ನೋಡಿ ಗೈಸ್, ಎಲ್ಲ ಆಯಿತು. ಈಗ ಭತ್ತ ತುಂಬಿಕೊಂಡು ಬೊಮ್ಮೇಶನ ಕರ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಎಡವಟ್ಟು ಮಳೆ ಬರೋ ಟೈಮಲ್ಲಿ ಭತ್ತ ತುಂಬುತ್ತವ್ರೆ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮುಂದೊಂದು ಹೊಸ ಲಾಗಲ್ಲಿ ಸಿಗೋಣ. ಬೈ ಗೈಸ್.